ಸುವರ್ಣ. ಮಿಲನ 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 ಮಿಲನ. ಹಲೋ ಮಾರಾಯ, ನಂದೊಂದು ಯೋಚನೆ ಕಣ. ಒಂದೇನಾ? ಸದ್ಯಕ್ಕೊಂದು ಕೇಳಪ್ಪ. ಅದೇನು ಹೇಳಪ್ಪ? ಅಲ್ಲ ಮಾರಾಯ, ನೀವು ನಿಲ್ಲಿಮ ಬರೀ ನಾಟಕ ಯಾಕೆ ಮಾಡಬೇಕು ಅಂತ. ಮತ್ತೆ ಇನ್ನೇನು ಡ್ಯಾನ್ಸ್ ಮಾಡ್ಬೇಕಿತ್ತ? ಡ್ಯಾನ್ಸು ಮಾಡಬೇಕಿತ್ತು. ನಾನು ಹೇಳೋದನ್ನ ಸ್ವಲ್ಪ ಸೀರಿಯಸ್ ಆಗಿ ಕೇಳೋ. ಅಕ್ಕ ಬಾವಂಗೋಸ್ಕರ, ಅವ್ರ ಸಂತೋಷಕ್ಕೋಸ್ಕರ ನೀವಿಬ್ರು ಒಬ್ರನ್ನೊಬ್ರು ಇಷ್ಟಪಡ್ತೀರಾ ಅಂತ ನಾಟಕ ಮಾಡ್ತಾ ಇದ್ದೀರಾ. ಅದನ್ನೇ ಯಾಕೆ ನಿಜವಾಗ್ಲೂ ಮಾಡಬಾರ್ದು? ಲೋ, ನಿಂಗೆ ಯಾಕೋ ಈ ಥರ ಮನೆ ಹಾಳು ಐಡಿಯಾ ಬಂತು? ಲೋ, ಇದು ಮನೆ ಹಾಳು ಐಡಿಯಾ ಅಲ್ಲ ಕಣೋ, ಮನೆ ಬೆಳಗೋ ಐಡಿಯಾ. ನಿಂಗೆ ಪ್ರಾರ್ಥನಾ ಅಕ್ಕನ್ನ ಇಷ್ಟಪಟ್ಟಿದ್ದು ಓಕೆ ಅಂತಾದರೆ ನೀಲಿಮ ಅವ್ರನ್ನ ಯಾಕೆ ಇಷ್ಟಪಡಬಾರ್ದು? ಅವರು ಅಕ್ಕನ ಥರನೇ ಡಿವೋರ್ಸಿ, ಅವರು ಅಕ್ಕನ ಥರನೇ ಒಂದು ಹೆಣ್ಣು ಮಗುವಿನ ತಾಯಿ. ಅಲ್ಲಿಗೆಲ್ಲ ಬ್ಯಾಲೆನ್ಸ್ ಆಗುತ್ತಲ್ಲ. ಅಪ್ಪ ಬುದ್ಧಿವಂತ, ನಾನು ಪ್ರಾರ್ಥನಾ ಅವ್ರನ್ನ ಇಷ್ಟಪಟ್ಟಿದ್ದು ಅವ್ರ ಡೈವರ್ಸಿ ಅಂತನೋ ಅಥವಾ ಅವ್ರೊಂದು ಮಗುವಿನ ತಾಯಿ ಅಂತನೋ ಅಲ್ಲ ಕಣ. ನನಗೆ ಅವ್ರ ವ್ಯಕ್ತಿತ್ವ ಇಷ್ಟ ಆಯಿತು, ಅವ್ರ ಗುಣ ಇಷ್ಟ ಆಯಿತು, ಅವ್ರ ರೂಪ ಇಷ್ಟ ಆಯಿತು, ಪ್ರೀತಿ ಆಗೋಯ್ತು. ಅದೇ ಥರ ಎಲ್ಲರ ಮೇಲೂ ಪ್ರೀತಿ ಹುಟ್ಟಲ್ವೋ? ಟ್ರೈ ಮಾಡು ಅಂದೇ ಕಣ. ಅಲ್ಲ, ಇವತ್ತಿಂದ ನಾಳೆಗೆ ಏನು ನಿರ್ಧಾರ ಮಾಡಬೇಕಾಗಿಲ್ಲ, ಯೋಚನೆ ಮಾಡು. ತಪ್ಪೇನು? ಯಾವತ್ತಿದ್ರೂ ಲೈಫಲ್ಲಿ ಒಂದು ಮದುವೆ ಅನ್ನೋದು ಆಗಲೇಬೇಕು, ಅವಾಗ ಯೋಚನೆ ಮಾಡಲೇಬೇಕು. ಆ ಯೋಚನೆನ ಇವತ್ತೇ ಮಾಡು ಅಂತಿದ್ದೀನಿ ಕಣ. ಲೋ, ನಿಂಗೆ ಮಾತಾಡೋಕ್ಕೆ ಬೇರೆ ಟಾಪಿಕ್ ಸಿಗ್ಲಿಲ್ವಾ? ಪ್ಲೀಸ್ ಕಣ, ನಾನು ನಿಜವಾಗ್ಲೂ ಒಂದು ಸೆನ್ಸಿಬಲ್ ಐಡಿಯಾನೇ ಹೇಳ್ತಿರೋದು. ಹಾಗಾದರೆ ನೀನೇ ಯೋಚನೆ ಮಾಡು. ಒಳ್ಳೆ ಆಲೋಚನೆ ಯಾರು ಬೇಕಾದ್ರೂ ಮಾಡ್ಬೋದು. ಸರಿ, ನಾನು ಹೇಳೋದನ್ನ ಸೀರಿಯಸ್ ಆಗಿ ತಗೋತೀನಿ ಅಂತ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ, ಮನಸ್ಸಲ್ಲೇ ಯೋಚನೆ ಮಾಡಿದ್ರು ಸಾಕು. ಹಾಂ, ಥ್ಯಾಂಕ್ಸ್. ಚಿಂತು, ಎಂತ ಒಳ್ಳೆ ಸುದ್ದಿ ಹೇಳಿದೆ. ಸದ್ಯ ನನ್ಗಿದೊಂದು ಟೆನ್ಷನ್ ಇತ್ತು ನೋಡು. ಅಂತೂ ಇಂತೂ ಒಳ್ಳೆ ಸುದ್ದಿ ಕೊಟ್ಟಿಯಲ್ಲ, ನನ್ಗಂತೂ ತುಂಬಾ ಖುಷಿ ಆಗ್ತಿದೆ ಕಣೆ, ತುಂಬಾ ಖುಷಿ ಆಗ್ತಿದೆ. ಚಿಂತು, ಅಪ್ಪನ್ಗೆ ಹೇಳಿದ್ಯಾ? ಇನ್ನೂ ಇಲ್ಲ ಕಣೆ, ಫಸ್ಟ್ ನಿನ್ಗೆ ಹೇಳ್ತಿರೋದು. ನೀನ್ ಬಂದ್ಮೇಲೆ ಎಲ್ರಿಗೂ ಹೇಳೋಣ ಅಂತ ಸುಮ್ಮನಾದೆ. ಏನೇ ನೀನು, ನೆನ್ನೆನೇ ಹೇಳಿದ್ರೆ ನಾನು ಓಡೋಡ್ ಬರ್ತಿದ್ದೆ. ನೀನು ಓಡೋಡ್ ಬರ್ತಿದ್ದೆ ಅಂತಾನೆ ನಾನು ಹೇಳಲಿಲ್ಲ ಕಣೆ. ನೀನು ಅಪರೂಪಕ್ಕೆ ಅಲ್ಲಿಗೆ ಹೋಗಿದ್ಯಾ. ಅತ್ತೆ ಮಾವಂಗೂ ಖುಷಿಯಾಗಿರುತ್ತೆ ನೀನ್ ಇಲ್ಲಿಗೆ ಬರೋದು, ನಾನು ಈ ವಿಷಯ ಹೇಳೋದು ಎಲ್ಲ ಇದ್ದಿದ್ದೆ ಅಲ್ವಾ. ಹೋಗ್ಲಿ ಬಿಡು, ಯಾವಾಗ ಹೇಳಿದ್ರೆ ಏನಂತೆ, ಸಿಹಿ ಸುದ್ದಿ ಸಿಹಿ ಸುದ್ದಿನೇ. ಅಂತೂ ಸಿಹಿ ಸುದ್ದಿ ಹೇಳಿದ್ ನಿನ್ ಬಾಯಿಗೆ ಸಕ್ಕರೆ ಹಾಕ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಬೇಡ 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 ಬೇಡ, ಹಂಗೆಲ್ಲ ಮಾಡಕ್ ಹೋಗ್ಬಿಟ್ಟಿರಾ. ಅಂತ ದೊಡ್ಡ ತಪ್ಪಾಗೋಗುತ್ತೆ ಆಮೇಲೆ. ತಪ್ಪ? ಇದ್ರಲ್ಲೇನ್ ತಪ್ಪಿದೆ? ಚೆನ್ನಾಗಿ ಹೇಳಿದ್ರಿ. ನೋಡಿ, ಮೊದಲೇ ಇಂಥ ಟೈಮಲ್ಲಿ ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತಂತೆ. ಅದ್ರ ಮೇಲೆ ಎಕ್ಸ್ಟ್ರಾ ಸಕ್ಕರೆ ಬೇಡವೇ ಬೇಡ ಅಂತ ಡಾಕ್ಟ್ರು ಖಂಡಿತವಾಗಿ ಹೇಳ್ಬಿಡ್ಯಾರ. ಚಿನ್ನ, ಡಾಕ್ಟ್ರ್ ಏನು ಹೇಳೋದು ಅಂತ ನಿಮ್ಮ ಅಕ್ಕಂಗೆ ಹೇಳಮ್ಮ. ಅಯ್ಯೋ ದೇವ್ರೆ, ಬಸ್ರಿ ಟೈಮಲ್ಲಿ ಈ ಸಕ್ಕರೆ, ಹಾಲು, ತುಪ್ಪ ಎಲ್ಲ ಹೆಚ್ಚಾಗಿ ತಗೋಬೇಕು ಗೊತ್ತಾ? ಅಮ್ಮ, ಏನ್ ಹೇಳ್ದೆ ನೀನು? ಏನಿಲ್ಲ ಕಂದ, ಬಟ್ಟೆ ಬದಲಾಯಿಸು ಅಂದೆ. ಬಟ್ಟೆ ಬದಲಾಯಿಸ್ಬೇಕಾ? ನನ್ ಬಟ್ಟೆಗೆ ಏನಾದೆ? ಏನೂ ಆಗಿಲ್ಲ, ನಾಳೆ ಟ್ರಿಪ್ಗೆ ಹೋಗ್ತಿದೀವಲ್ಲ, ಅದಕ್ಕೆ ಬಟ್ಟೆ ಜೋಡಿಸ್ಕೊ ಹೋಗು. ಎಷ್ಟು ಬಟ್ಟೆ ಜೋಡಿಸ್ಕೋಬೇಕು? ಎಷ್ಟಾದ್ರೂ ಜೋಡಿಸ್ಕೊಳೆ, ಆಮೇಲೆ ನೋಡೋಣ. ನಿಮ್ದೊಳ್ಳೆ ಕತೆ ಆಯ್ತು. ಡಾಕ್ಟರ್ ಹೇಳಿದ್ನೆಲ್ಲ ಕೇಳ್ತಾ ಕೂತ್ರೆ ಜೀವನ ಮಾಡಕ್ಕಾಗತ್ತಾ? ಸಕ್ಕರೆ ತಿನ್ಬಾರ್ದು ಅಂದ್ರೆ ಹೇಗೆ ಹೇಳು? ಹ್ಞೂ ಕಣೆ, ಇಂಥ ಟೈಮಲ್ಲಿ ಮೈಗೊಳ್ಳೇದು, ಮಗುಗೊಳ್ಳೇದು ಅಂತ ಏನೇನೋ ತಿಂತೀವಿ. ಅದರಿಂದ ನಮ್ಮ ತೂಕನೂ ಹೆಚ್ಚಾಗುತ್ತೆ, ಮಗು ತೂಕನೂ ಹೆಚ್ಚಾಗುತ್ತೆ. ಅದರಿಂದ ಡೆಲಿವರಿ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು ಗೊತ್ತಾ. ಹಾಗಂತ ನೀನೇನು ತಿನ್ನಲ್ವಾ? ಏನು ತಿಂದಿಲ್ಲ ಅಂದ್ರೆ ನಿನ್ನ ಆರೋಗ್ಯ, ಮಗು ಆರೋಗ್ಯದ ಗತಿ ಏನಾಗಬೇಕು? ಹಂಗಲ್ವೇ, ನೀವು ನಾರ್ಮಲಾಗಿ ಏನು ಫುಡ್ ತಗೋತಿರೋ ಅದನ್ನೇ ಫಾಲೋ ಮಾಡಿ ಅಂತ ಹೇಳಿದ್ರು. ಇಷ್ಟ ಇಲ್ಲದೆ ಇರೋದನ್ನ ಕಷ್ಟಪಟ್ಟು ಏನು ತಿನ್ನಬೇಕಾಗಿಲ್ಲ, ನಾರ್ಮಲಾಗಿ ತಗೊಳ್ಳೋ ಫುಡ್ಡಲ್ಲೇ ಸ್ವಲ್ಪ ಪೌಷ್ಟಿಕಾಂಶ ಹೆಚ್ಚಿರೋದನ್ನ ತಗೊಳ್ಳಿ ಅಂತಲೂ ಹೇಳಿದ್ರು. ಆಮೇಲೆ ಇಂಥ ಟೈಮಲ್ಲಿ ಅದು ಇದು ಅಂತ ಏನೇನೋ ತಿಂತೀವಿ, ಹಾಗೆಲ್ಲ ಮಾಡಬಾರ್ದಂತೆ. ನಮಗೆ ಯಾವಾಗ ಜಾಸ್ತಿ ಹಸುವಾಗುತ್ತೋ ಅವಾಗ ಸ್ವಲ್ಪ ತಿನ್ಬೇಕಂತೆ. ಈಗ ನೋಡು, ಇವನು ಬಾದಾಮಿ ಹಾಲು ತಂದ್ಕೊಟ್ಟಿದ್ದಾನಲ್ಲ, ಹೀಗೆಲ್ಲ ಎಕ್ಸ್ಟ್ರಾ ಕೇರ್ ಮಾಡೋದು ಏನೂ ಬೇಕಿಲ್ಲ ಅಂತಲೂ ಹೇಳಿದ್ರು. ಆಮೇಲೆ ಕೆಲ್ಸಕ್ಕೆ ಹೋಗೋದೇನು ಬಿಡಬೇಡಿ, ಕೆಲಸ ಮಾಡಿ ಆದರೆ ಸ್ಟ್ರೈನ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಆದರೆ ನಿನ್ನ ಮೈದ್ನ ನಾಳೆಯಿಂದ ಕೆಲಸಕ್ಕೆ ಹೋಗಬಾರ್ದು ಅಂತ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿದ್ದಾನೆ. ಕರೆಕ್ಟಾಗಿ ಹೇಳಿದ್ದೀರಾ ಅಂಜನ್. ಹೊಟ್ಟೆಲ್ ಪಾಪು ಇರುವಾಗ ಕೆಲ್ಸಕ್ಕೆ ಹೋಗೋ ಅಗತ್ಯ ಇಲ್ಲ ಅನ್ಸುತ್ತೆ. ಕೆಲಸ ಮಾಡಬಾರ್ದು ಅಂದ್ರೆ ಮಾಡಲೇಬಾರ್ದು ಅಂತ ಏನಲ್ಲ, ಆಚೆ ಹೋಗಿ ಕೆಲಸ ಮಾಡೋದು ಬೇಡ ಅಂತ. ಯಾಕೆಂದ್ರೆ ಇವಳ ಕೆಲಸದಲ್ಲಿ ಆಚೆ ಬಿಡ್ಸಿದ್ರೆ ಹೋರಾಟ ಕಿರ್ಚಾಟ ಚೀರಾಟ ಅಂತ ಹಿಂಗೆಲ್ಲ ಹೇಳೋದಿರುತ್ತಲ್ಲ, ಸುಮ್ಮನೆ ಸುಸ್ತಾಗ್ಬಿಡ್ತಾಳೆ. ಅದಕ್ಕೆ ಮನೇಲೆ ಕೂತ್ಕೊಂಡು ಎಷ್ಟು ಬೇಕಾದ್ರೆ ಕೆಲಸ ಮಾಡ್ಕೊಂತ ಹೇಳಿದೀವಿ. ಡಾಕ್ಟರ್ ಒಂದು ಹೇಳೋದು, ನೀವು ಅದನ್ನ ಪಾಲಿಸೋದು. ನಮ್ಮ ಹಿರಿಯರಿಗಿಂತ ಡಾಕ್ಟರ್ಗೆಲ್ಲ ಗೊತ್ತಿರತ್ತಾ? ಮತ್ತೆ
ಅವ್ರು ಕಷ್ಟಪಟ್ಟು ನಿದ್ದೆ ಕೆಟ್ಟು 7-8 ವರ್ಷ MBBS MD ಎಲ್ಲ ಮಾಡಿ ಸರ್ಟಿಫಿಕೇಟ್ ತಗೊಂಡಿರೋದು ಏನಕ್ಕೆ? ನೀನು ಅಜ್ಜಿ ಥರ ಆಡಬೇಡ. ಲೇ ಚಿಂತು, ನೀನು ಹೇಳೋದನ್ನೆಲ್ಲ ಕೇಳ್ತಾ ಇದ್ರೆ ನನ್ಗೆ ಯಾಕೋ ತುಂಬ ಭಯ ಆಗ್ತಿದೆ ಕಣೆ. ನೋಡು, ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ. ಈ ಮಡಿಕೇರಿ ಯಾಕೇರಿ ಯಾವುದು ಬೇಡ ನನಗೆ. ನಾನು ಮಡಿಕೇರಿಗೆ ಹೋಗ್ಲಿಲ್ಲ ಅಂದ್ರೆ ಅದೆಲ್ಲಿಗೂ ಓಡೋಗ್ಬಿಡಲ್ಲಮ್ಮ. ಕೈ ಬಿಡಿ. ನೀವು ನಮಗೋಸ್ಕರ ಮಡಿಕೇರಿ ಟ್ರಿಪ್ಪನ್ನು ಕ್ಯಾನ್ಸಲ್ ಮಾಡೋದೇನು ಬೇಕಾಗಿಲ್ಲ. ನೋಡಿ, ಇವಳು ನನ್ನ ಹೆಂಡತಿ. ಇವಳನ್ನ ಹೆಂಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು, ನೀವಿಲ್ಲದೆ ಇದ್ರೆ ನನಗೇನು ಗೊತ್ತೇ ಆಗೋದಿಲ್ವಾ? ಅವ್ರವ್ರ ಲೈಫನ್ನು ಅವ್ರವರು ಚೆನ್ನಾಗೇ ನೋಡ್ಕೋತಾರೆ. ಸದ್ಯಕ್ಕೆ ನಿಮ್ಮ ಲೈಫಲ್ಲೂ ಏನೋ ನಡೀತಾ ಇದೆ ತಾನೆ, ಅದ್ರ ಬಗ್ಗೆ ಗಮನ ಕೊಡಿ, ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಹೇಳಕ್ಕೆ ಬಂದ್ಬಿಟ್ಟು ಹೇಳಚ್ಚಿನ ನಿಮ್ಮ ಅಕ್ಕಂಗೆ. ಅಮ್ಮ, ಏನ್ ಗೊತ್ತಾ, ಈ ಡ್ರೆಸ್ನ ಇಟ್ಕೋಬೇಕಾ ಬೇಡ್ವಾ? ಪುಟ್ಟಿ, ನಿನ್ಗಿಷ್ಟ ಆದ್ರೆ ಇಟ್ಕೋ. ನೋಡು, ಇವಾಗಲೇ ಎಲ್ಲ ಪ್ಯಾಕ್ ಮಾಡ್ಕೊ. ನಾಳೆ ಬೆಳಗ್ಗೆ ಬೇಗ ಹೊರಡಬೇಕು. ಡನ್. ಕೊಡಿ. ಮೇಡಮ್, ನಿಮ್ಮ ಪ್ಯಾಕಿಂಗ್ ಎಲ್ಲ ಆಮೇಲೆ ಮಾಡ್ಕೊಳ್ಳಿ. ಸದ್ಯಕ್ಕೆ ನನಗೆ ನಿಮ್ಮ ಜೊತೆ ಸ್ವಲ್ಪ ಡೀಲಿಂಗ್ಸ್ ಇದೆ, ಬನ್ನಿ ಮಾತಾಡೋಣ. ನಾನು ಅಷ್ಟೇ. ಬಾ 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 ಹೋಗೋಣ. ಮೇಡಮ್, ನೀವು ಬರ್ತೀರಾ ಅಥವಾ ನಿಮ್ಮನ್ನು ಹಿಂಗೆ ಎತ್ಕೋಬೇಕಾ? ಬರ್ತೀನಿ ಕಣೋ. ನಾನು ಲೈಫನ್ನೇ ಸರಿಯಾಗಿ ಇಟ್ಕೊಳ್ದೆ ಬೇರೆಯವ್ರ ಚಾಕ್ರಿಗೆ ಹೊರಡ್ತೀನಿ. ಪಾಪ, ಅವ್ರ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ. ಅವ್ರ ಮಧ್ಯೆ ನಾನು ಯಾಕೆ? ನನ್ನ ಮಗಳು ಕೋಲ್ಕತ್ತಾದಲ್ಲಿದ್ರು, ನಾನು ಯಾಕೆ ಇನ್ನೂ ಬೆಂಗಳೂರಲ್ಲೇ ಇದ್ದೀನಿ? ಒಂದಷ್ಟು ಸಮಯ ನಾನು ಇಲ್ಲಿರೋಕ್ಕೆ ಒಂದು ರೀಸನ್ ಇತ್ತು. ನಾನು ಸಮರ್ಥ ಅವ್ರನ್ನ ಇಷ್ಟಪಡ್ತಾ ಇದ್ದೆ. ಆದರೆ ನಾನು ಈಗಲೂ ಯಾಕಿದ್ದೀನಿ? ಯಾರಿಗೋಸ್ಕರ ಇದ್ದೀನಿ? ಈ ಗೊಂಬೆನ ನಾನು ಅವಳಿಗೋಸ್ಕರ ಕಳಿಸೋ ಬದಲು ನಾನೇ ಕೋಲ್ಕತ್ತಾಗ ಹೋಗ್ಬೋದಲ್ವಾ? ನೋ, ಈ ಊರು ನನ್ನನ್ನು ಮ್ಯಾಗ್ನೆಟ್ ಥರ ಸೆಳೀತಾ ಇದೆ. ಈ ಊರು ಬಿಟ್ಟು ಹೋಗಬೇಕು ಅಂತ ನನಗಿಷ್ಟನೇ ಆಗ್ತಿಲ್ಲ. ನನ್ನ ಮಗಳನ್ನೇ ಇಲ್ಲಿ ಕರೆಸ್ಕೋಬೇಕು ಅನಿಸ್ತಿದೆಯೋ ಹೊರತು ನನ್ನ ಮಗಳ ಹತ್ರ ನಾನು ಹೋಗಬೇಕು ಅಂತ ಅನಿಸ್ತಾನೇ ಇಲ್ಲ. ಈ ಊರಲ್ಲಿ ಅಂಥದ್ದು ಏನಿದೆ? ಇಲ್ಲಿ ಯಾರಿದ್ದಾರೆ ನನಗೋಸ್ಕರ? ಗೊತ್ತಿಲ್ಲ. ಈ ಊರಲ್ಲಿ ಅದೇನೋ ಸೆಳೆತಾ ಇರೋದಂತೂ ನಿಜ. ಬೆಂಗಳೂರಿಗೆ ಕಾಲಿಟ್ಟೋರು ಮತ್ತೆ ವಾಪಸ್ ಯಾರೂ ಹೋಗೋದೇ ಇಲ್ಲ ಅನ್ಸುತ್ತೆ. ಅದೇ ಥರ ಈ ಊರು ನನ್ನನ್ನು ಉಳಿಸ್ಕೋತಾ ಇದೆ. ಥ್ಯಾಂಕ್ ಯು ಬ್ಯಾಂಗ್ಳೂರ್. ಮಡಿಕೇರಿ, ಆ ಊರನ್ನ ನಾನು ಏನು ಅಂತ ಕರೀಲಿ? ಇವತ್ತು ನಮ್ಮ ಲೈಫ್ ಹೀಗಿರೋದಕ್ಕೆ ಒಂಥರ ಆ ಊರೇ ಅಲ್ವಾ ಕಾರಣ? ಅವತ್ತು ನಾವು ಮಡಿಕೇರಿ ಅಲ್ಲದೆ ಇನ್ಯಾವುದಾದ್ರು ಊರಿಗೆ ಹೋಗಿದ್ದಿದ್ರೆ ಇವತ್ತು ನಮ್ಮ ಲೈಫ್ ಹೀಗಿರ್ತಿರ್ಲಿಲ್ಲ ಅನ್ಸುತ್ತೆ. ಅವತ್ತು ನಾನು ಯಾರೋ ಆಗಿದ್ದೆ, ಅವಳು ಇನ್ಯಾರೋ ಆಗಿದ್ಲು. ಅಲ್ಲಿಂದ ಅದೆಷ್ಟೋ ಕಾಲ ನಾವು ಗಂಡ ಹೆಂಡತಿಯಾಗಿ ಜೊತೆಯಾಗೇ ಇದ್ವಿ. ಆದರೆ ಈಗ ಮತ್ತದೇ ಊರಿಗೆ ಹೋಗುವಾಗ ನಾವು ಗಂಡ ಹೆಂಡತಿ ಅಲ್ಲ. ಮತ್ತೆ ನಾನು ಯಾರೋ, ಅವಳಿನ್ಯಾರೋ. ಆ ಊರು ಮತ್ತೇನದು ತಿರುವು ಕೊಡೋಕೆ ಸಾಧ್ಯನಾ ನನ್ನ ಲೈಫ್ಗೆ? ನಮ್ಮ ಲೈಫಲ್ಲಿ ಮತ್ತೆ ಮಡಿಕೇರಿ ಯಾಕೆ ಬರ್ತಾ ಇದೆ? ನಾವಿಬ್ರು
ಮಗಳ ಜೊತೆ ಮತ್ತೆ ಮಡಿಕೇರಿಗೆ ಯಾಕೆ ಹೋಗ್ತಾ ಇದೀವಿ? ಇದೇ ಮಡಿಕೇರಿಯಲ್ಲಿ ಒಂದಾಗ್ಬೇಕಾದವ್ರು ನಾವು. ಬಟ್ ಅಲ್ಲೇ ದೂರ ಆದ್ವಿ. ಈಗ ದೂರ ಆಗಿರೋ ನಾವಿಬ್ರು ಅಲ್ಲಿಗೆ ಹೋಗೋದು ಯಾಕೆ? ಮತ್ತೆ ಒಂದಾಗೋಕ. ನೋಡ್ದೆ ಅವಳು ಚೋಟ್ ಮೆಣಸಿನ್ಕಾಯಿ ಇಟ್ಟಿದ್ದಾರೆ ಎಟ್ಟು ಮೊಟ್ಟಳು. ಅವಾಗ ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ? ಮತ್ತೆ ಅಮ್ಮ ಏನಾದ್ರೂ ನೀರಲ್ಲಿ ಮುಳುಗೋಗಿದ್ದಿದ್ರೆ ಏನ್ ಮಾಡ್ತಿದ್ದೆ? ನಾನು ಸ್ವಿಮ್ ಮಾಡಿ ಅಮ್ಮನ್ ಕರ್ಕೊಂಡ್ ಬರ್ತಿದ್ದೆ. ಸ್ವಿಮ್ ಮಾಡ ಮೂತಿನೇ ಇದು, ಮುಖ ನೋಡ್ಕೋ. ಅಯ್ಯೋ ನಿಮಗ್ ಬುದ್ಧಿನೇ ಇಲ್ಲ. ಅಪ್ಪ ಇದ್ದಿದ್ದಕ್ಕೆ ತಾನೇ ನಾನು ಅಮ್ಮನ್ ತಳ್ಳಿದ್ದು, ಇಲ್ಲಾಂದ್ರೆ ನಾನು ತಳ್ತಾನೆ ಇರ್ಲಿಲ್ಲ. ನನಗ್ ಗೊತ್ತಿತ್ತು ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡ್ತಾರ ಅಂತ, ಗೊತ್ತಾ? ಇದು ಪಾಯಿಂಟು. ಅದೇ. ಸರಿ ಸರಿ, ಇದನ್ನೆಲ್ಲ ಸಾಕ್ ಮಾಡು. ತಿರ್ಗಾ ಪಾಯಿಂಟ್ ಹೊಡ್ಕೊಂಡು ಇನ್ನೇನೇನೋ ಮಾಡಕ್ ಹೋಗ್ಬೇಡ. ನಾಳೆ ಅಮ್ಮನ್ನ ರಾಜಾಸಿದ್ರಿಂದ ಹಂಗೆ ತಳ್ಬಿಡ್ಬೇಡ. ಆಮೇಲೆ ನಿಮ್ಮಪ್ಪ ಅಲ್ಲ ಅವ್ರಪ್ಪ ಬಂದು ಸೇವ್ ಮಾಡಕ್ಕಾಗಲ್ಲ. ಏನೋ ನೀನು ಅವಳಿಗೊಂದು ಹೇಳ್ಕೊಟ್ರೆ ಅವಳು ಅದನ್ನೇ ಮಾಡ್ತಾಳೆ. ಸುಮ್ಮನಿರಕ್ಕಾಗಲ್ವಾ ನೀನು? ನಾನು ಹಂಗೆಲ್ಲ ಮಾಡಲ್ಲ, ಕರೆಕ್ಟ್ ಆಗೇ ಮಾಡ್ತೀನಿ. ಅದು ಹೆಂಗೆ ನಮ್ ಟ್ರೈನಿಂಗು. ಅದೇ. ಆಮೇಲೆ ನೀನ್ ಮಡಿಕೇರಿಗೆ ಹೋದ್ಮೇಲೆ ನಾನು ಹೇಳ್ಕೊಟ್ಟಿದ್ ಯಾವ್ದನ್ನು ಮರೆಯೋ ಆಗಿಲ್ಲ. ಮರಿಯಲ್ಲ. ಆಮೇಲೆ ನೀನ್ ಎಲ್ಲೇ ಹೋಗು, ಹೆಂಗಾದ್ರೆ ಇರು, ಒಟ್ನಲ್ಲಿ ಅಪ್ಪ ಅಮ್ಮ ಯಾವಾಗ್ಲೂ ಜೊತೆಲಿ ಅಂಟ್ಕೊಂಡೇ ಇರ್ಬೇಕು. ಆ ತರ ಮಾಡ್ಬೇಕು. ಅವ್ರಿಬ್ರು ಜಾಸ್ತಿ ಮಾತಾಡ್ಬೇಕು, ಜಾಸ್ತಿ ನಗೋ ಹಾಗೆ ಮಾಡ್ಬೇಕು. ಆಮೇಲೆ ಅವರು ನಿನ್ನನ್ ಮಾತಾಡ್ಸೋದಿರ್ಲಿ, ಅವರಿಬ್ರೆ ಒಬ್ರನ್ನೊಬ್ರು ಮಾತಾಡ್ಸ್ಕೊಂಡೇ ಇರ್ಬೇಕು. ಆ ತರ ಮಾಡ್ಬೇಕು. ಓಕೆ ಓಕೆ. ಏನು ಓಕೆ ಓಕೆ? ಅಲ್ಲಿ ಹೋಗ್ತಾರೆ ನೀನು ಕೀಟ್ಲೆ ಮಾಡ್ಕೊಂಡು ಚೇಷ್ಟೆ ಮಾಡಕ್ಕಲ್ಲ. ಮರ್ಕೋತಿ ಆಟ ಆಡಕ್ಕೂ ಅಲ್ಲ. ಗೊತ್ತು, ಅಪ್ಪ ಅಮ್ಮ ಜೊತೆಲಿರೋಕೆ ಅಲ್ವಾ? ಡನ್. ನೀವು ಹೇಳಿ. ಡನ್. ಮಿಲನ 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 ಮಿಲನ. ನಾನು, ನನ್ನ ಹೆಂಡತಿ, ನನ್ನ ಮಗಳು 3 ಜನ ಜೊತೆಗೆ ಸುತ್ತಾಡೋದು ನೆನೆಸ್ಕೊಳ್ಳೋಕೇನೋ ಚೆನ್ನಾಗೇ ಇದೆ. ಬಟ್ ನೆನೆಸ್ಕೊಂಡಷ್ಟೇ ಚೆನ್ನಾಗಿರತ್ತೆ ಈ ಜರ್ನಿ. ಆ ದೇವ್ರಿಗೆ ಗೊತ್ತು. ಎಷ್ಟು ಚೆನ್ನಾಗಿ ಕಾಣ್ತದೆ ನಮ್ ಸುಬ್ಬಿ ಇವತ್ತು. ನೀನೇನ್ ನಗ್ತಾ ಇದ್ಯಾ? ನೀನೇನಕ್ಕೆ ಆಚೆ ಬರಕ್ ಹೋದೆ? ಆಚೆ ಬಂದ್ರೆ ಸುಮ್ಮನೆ ತಂಡಿ ಆಗಲ್ವಾ? ಏನ್ ಇಲ್ಲಿಂದನೇ ಬಾಯಿ ಅಂದಿರೆ ಹೋಗ್ತಾರಿಲ್ವಾ ಅವರು? ಅಂಜನ್ ಹೇಳಿದ್ದು ಕರೆಕ್ಟ್ ಆಗಿದೆ ಚಿಂತು. ನೀನ್ ಯಾಕೆ ಬರ್ತೀಯಾ? ಒಳಗ್ ಹೋಗು. ನೀವ್ ಯಾಕೆ ಹೇಳ್ತೀರಾ ಅದಕ್ಕೆ? ಅವಳಿಗೆ ಅವಳು ನನ್ನ ಹೆಂಡತಿ. ಗಂಡ ಅನ್ಸ್ಕೊಂಡ್ರೆ ಪ್ರಾಣಿ ಪಕ್ಕದಲ್ಲೇ ನಿಂತಿಲ್ವಾ? ನಾನು ನೋಡ್ಕೋತೀನಿ ಅವಳ. ಅಲ್ವಾ ಸುಬ್ಬಿ? ನಂಗೆ ಗೊತ್ತಿಲ್ಲ ಅಪ್ಪ. ಅಪ್ಪನ ಅಪ್ಪನೇ ನೋಡ್ಕೊಳ್ಳೋದು, ಅಮ್ಮನ ಅಮ್ಮನೇ ನೋಡ್ಕೊಳ್ಳೋದು. ಅದೆಲ್ಲ ನಂಗೆ ಗೊತ್ತಾಗತ್ತೆ? ಲೇ, ಹೀಗೆಲ್ಲ ಮಾತಾಡಕ್ ಯಾರು ಹೇಳ್ಕೊಟ್ಟಿದ್ ನಿಂಗೆ? ಯಾರು ಇಲ್ಲ, ಇರೋದನ್ನೇ ಹೇಳ್ದೆ ಅಷ್ಟೇ. ಹುಟ್ಟಿ, ಇದೆಲ್ಲ ಇರೋದಲ್ಲ. ಸರಿ, ಇವಾಗ ಚಿಕ್ಕಿಗೂ ಚಿಕ್ಕನ್ಗೂ ಬಾಯ್ ಮಾಡು. ಹಾಗೆ ಚಿಕ್ಕಿಗೆ ಒಳಗೋಗ ಕೇಳು. ಹಾಯ್ ಅಂಜನ್. ಹಾಯ್ ಚಿಂತನ. ಹಾಯ್ ಭಾವ. ಅಪ್ಪ, ಏನ್ ಗೊತ್ತಾ, ಚಿಕ್ಕಿ ಜಾಸ್ತಿ ಹೊತ್ತು ಹೊರಗಡೆ ಇರಬಾರ್ದಂತೆ. ಅವಳಿಗೆ ಒಳ್ಳೇದಲ್ವಂತೆ. ಒಳ್ಳೇದಲ್ವಾ? ಯಾಕೆ ಚಿಂತನ, ಹುಷಾರಿಲ್ವಾ? ಇಲ್ಲ ಅಪ್ಪ, ಚೆನ್ನಾಗೇ ಇದ್ದಾಳೆ. ಮೊನ್ನೆ ಎಲ್ಲ ವಾಂತಿ ಮಾಡ್ಕೊಂಡ್ಲು ಅಷ್ಟೇ. ಹುಟ್ಟಿ, ನೀನೇನೇನೋ ಹೇಳ್ಬೇಡ. ಅದು ಈ ಸಲ ಕನ್ಫರ್ಮ್ ಆಯ್ತು. ಒಳ್ಳೆ ಸುದ್ದಿನೇ. ಹೌದು ಭಾವ. ಅರ್ಥಂಗೆ ತಮ್ಮನೋ ತಂಗಿನೋ ಇಬ್ರಲ್ಲೊಬ್ರು ಗ್ಯಾರಂಟಿ. ವಾವ್, ಎಂತ ಒಳ್ಳೆ ಸುದ್ದಿ. ಕಂಗ್ರಾಟ್ಸ್ ಅಂಜನ್. ಥ್ಯಾಂಕ್ ಯು. ಕಂಗ್ರಾಟ್ಸ್ ಚಿಂತನ. ಒಳ್ಳೇದಾಗ್ಲಿ, ಚೆನ್ನಾಗಿರು. ಶ್ಯೂರ್ ಭಾವ. ಇವ್ರಿದಾರಲ್ಲ, ಅಲ್ಲಾಡಕ್ಕೂ ಬಿಡಲ್ಲ ಅಂತಾರೆ. ನಿಮಗ್ ಬಾಯ್ ಹೇಳಕ್ ಬರ್ತೀನಿ ಅಂದ್ರೆ ಅದಕ್ಕೂ ಬೇಡ ಅಂತಿದ್ದಾರೆ. ಈ ವಿಷಯದಲ್ಲಿ ಗಂಡನ್ ಮಾತನ್ನ ಮೀರೋ ಹಾಗಿಲ್ಲಮ್ಮ. ಅವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ಕೊಂಡಿರ್ಬೇಕಷ್ಟೇ. ಬಿಡ್ತೀನ ಮತ್ತೆ ನಾನು? ನನ್ನ ಹೆಂಡತಿನ ನಾನಲ್ದೆ ಇನ್ಯಾರು ನೋಡ್ಕೋತಾರೆ? ನಾನೇ ನೋಡ್ಕೊಳ್ಳೋದು. ನಿಮ್ಗೆ ಯಾರಿಗೂ ಆ ಚಿಂತೆನೆ ಬೇಡ. ನೀವು ಅಷ್ಟೇ ಅದಕ್ಕೆ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ.
ಆಮೇಲೆ ಅಲ್ಲಿ ಊರಿಗೆ ಹೋಗ್ಬಿಟ್ಟು ಚಿಂತುಗೇನಾಯ್ತು ಅದಾಯ್ತಾ ಇದಾಯ್ತಾ ಅಂತ ಯೋಚನೆ ಮಾಡಬೇಡಿ. ಹೂನಾ ಎಲ್ಲ ನೋಡ್ಕೋತೀನಿ. ಅದೇ 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 ಅಂತೆ ಸುಬ್ಬಿ. ಹೋಗೆ ಸುಮ್ಮನೆ. ರೈಟ್ ಚಿಂತನ, ನೀನು ಒಳಗೆ ಹೋಗು, ಜಾಸ್ತಿ ಸ್ಟ್ರೈನ್ ಮಾಡ್ಕೋಬೇಡ, ಹಾಯಾಗಿರು. ಟೇಕ್ ಕೇರ್. ಓಕೆ ಭಾವ. ಬಾಪುಟಿ. ಏನ್ ಮಾಡ್ತಿದ್ಯಾ ಮಗಳೇ? ಅಪ್ಪ ಬಾಯ್ತಿದೆ ಅಷ್ಟೇ. ಸರಿ ಬಾ ಕೂತ್ಕೋ. ಆರಾಮಾಗಿ ಕಿಟಕಿ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಾ ಅಲ್ವಾ? ಇನ್ನೇನ್ ಮಾಡ್ಬೇಕಿತ್ತು? ಬ್ಯಾಗ್ ಅಲ್ಲಿ ತಿಂಡಿ ಇಟ್ಟಿದ್ಯಾ ಅಲ್ವಾ, ಅದನ್ನ ಕೊಡು. ನನ್ನನ್ನೇನ್ ನಿನ್ ಚಾಕ್ರಿ ಮಾಡಕ್ಕೆ ಇಟ್ಕೊಂಡೋಳ್ ತರ ಮಾತಾಡೋದ್ ನೋಡು. ಹಂಗಾದ್ರೆ ನೀನು ಮುಂದೆ ಕೂತ್ಕೋ, ನಾನು ತಿಂಡಿ ತಿಂತ ಹಿಂದೆ ಕೂತ್ಕೋತೀನಿ. ಏನು ಬೇಕಾಗಿಲ್ಲ. ನಿನ್ಗೇನು ಇವಾಗ ತಿಂಡಿ ಬೇಕು ತಾನೆ? ನಾನೇ ಕೊಡ್ತೀನಿ, ನೀನ್ ಅಲ್ಲೇ ಕೂತ್ಕೋ. ಅಪ್ಪ ಏನ್ ಗೊತ್ತಾ? ಏನಂತೆ ನನ್ ಮಗಳದು? ನಾನು ಇಲ್ಲಿ ಕೂತ್ರೆ ಏನು ಯೂಸೇ ಇಲ್ಲ. ಹಿಂದೆ ಇದ್ರೆ ತಿಂಡಿನ ಹರಿಟ್ಕೊಂಡು ಆರಾಮಾಗಿ ತಿನ್ಬೋದಾ? ಹಾ ಇರ್ಬೋದೇನಪ್ಪ. ಹಂಗಾದ್ರೆ ಕಾರ್ ನಿಲ್ಸಿ, ನಾನು ಹಿಂದೆನೆ ಕೂರ್ತೀನಿ. ಅಯ್ಯೋ, ಕಾರ್ ನಿಲ್ಸೋ ರಗ್ಳೆ ಎಲ್ಲ ಯಾಕೆ? ಸುಮ್ನೆ ಕೂತ್ಕೊಂಡಿದೀವಿ ತಾನೆ, ಎಲ್ಲಿ ಕೂತ್ಕೊಂಡ್ರೆ ಏನಂತೆ? ಆಯ್ತು ಬಿಡಿ, ಯಾರು ನನ್ನ ಮಾತೆ ಕೇಳ್ಬೇಡಿ, ನಾನು ಹಿಂಗೆ ಹಸ್ಕೊಂಡೇ ಇರ್ತೀನಿ. ಮಿಲನ 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 ಮಿಲನ. ಆಯ್ತು ಬಿಡಿ, ಯಾರು ನನ್ನ ಮಾತೆ ಕೇಳ್ಬೇಡಿ, ನಾನು ಹಿಂಗೆ ಹಸ್ಕೊಂಡೇ ಇರ್ತೀನಿ. ಕೂತ್ಕೊಳ್ಳೋ ವಿಷಯಕ್ಕೆ ಇಷ್ಟೆಲ್ಲ ಮಾತು ಬೇಕಾ? ಪ್ರಾರ್ಥನಾ, ನಿನ್ ಬಾ ಮುಂದೆ ಹೋಗು ಮಗಳೇ. ನಿಂಗೆ ಅದೆಲ್ಲಿ ಬೇಕೋ ಅಲ್ಲಿ ಕೂತ್ಕೋ, ಸರಿನಾ? ಡನ್. ಏನ್ ಡನ್ನೋ ಏನೋ, ಬಾ. ಇವಾಗ ಸರಿನಾ ಕಂದ? ಓ ಪರ್ಫೆಕ್ಟ್. ಅಮ್ಮ ತಗೋ. ಅಪ್ಪಂಗೂ ಕೊಡು. ನನಗೇನು ಬೇಡ ಕಂದ, ನಾನು ಡ್ರೈವ್ ಮಾಡ್ತಾ ಇದ್ದೀನಲ್ವಾ, ಆಮೇಲೆ ತಿಂತೀನಿ. ಡ್ರೈವ್ ಮಾಡ್ತಾ ಇದ್ರೆ ತಿನ್ನಕ್ಕಾಗಲ್ವಾ? ಏನೇ ನೀನು? ಅಪ್ಪ ಡ್ರೈವ್ ಮಾಡ್ತಾರೆ, ನಿನ್ನ ಕಾಣಿಸ್ತಾ ಇಲ್ವಾ? ಎಲ್ಲದಕ್ಕೂ ದೊಡ್ಡ ಮಹಾರಾಣಿ ತರ ಯಾಕೆ ಎತ್ತ ಅಂತ ಕೇಳ್ತಿರ್ತೀಯಲ್ಲ. 2 ಕೈಯಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ತಿನ್ನೋದ್ ಯಾವ ಕೈಲಿ?
ಕೈಯಲ್ಲಿ. ಇಟ್ಸ್ ಓಕೆ, ನನಗೇನು ಬೇಡ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನ್ ತಿನ್ಬೇಕು ಅಂದ್ರೆ ನೀವಿಬ್ರು ತಿನ್ಬೇಕು, ಇಲ್ಲಾಂದ್ರೆ ನಾನು ತಿನ್ನೋದೇ ಇಲ್ಲ. ನಾನು ನಿಮ್ಮಿಬ್ರಿಗೆ ಇಷ್ಟ ಅಲ್ವಾ? ನಂಗೆ ಆರೆಂಜ್ ತಿನ್ಬೇಕು ಅನ್ಸುತ್ತೆ. ಆದ್ರೆ ನೀವಿಬ್ರು ತಿಂದಿಲ್ಲ ಅಂದ್ರೆ ನಂಗೂ ತಿನ್ನೋದು ಬೇಡ ಅನ್ಸುತ್ತೆ. ಆಯ್ತು, ಇವಾಗೇನು ಆರೆಂಜ್ ತಿನ್ನಿಸ್ಬೇಕು ತಾನೆ? ತಿನ್ನಿಸ್ತೀನಿ.